ಸಿಸ್ಟರ್, ಇವತ್ತೊಂದು ಮಾತು ಕೇಳಲ್ಲ. ಯಾವ ವಿಷಯದ ಬಗ್ಗೆ? ಅಲ್ಲ, ಜಯದೇವನ ಪೊಲೀಸಿಗೆ ಒಪ್ಪಿಸಿದ್ವಲ್ಲ. ಅಲ್ಲ ಸಿಸ್ಟರ್, ಆ ಹೊತ್ತಲ್ಲಿ ನನಗೋದು ಸರಿ ಅನ್ನಿಸ್ತು, ಅವರಿಗೆ ಬುದ್ಧಿ ಬರಬೇಕು ಅಂತ. ಆದರೆ ಕೂಲಾಗಿ ಯೋಚನೆ ಮಾಡಿದಾಗ ಸಿಸ್ಟರ್, ನಾವೇನೋ ತಪ್ಪು ಮಾಡ್ತಿದ್ದೀವಿ ಅಂತ ಅನ್ನಿಸ್ತಾ ಇದೆ. ಸಿಸ್ಟರ್, ಅವನು ಜೈಲಿಗೆ ಹೋಗ್ತಾ ಇರೋದೇ ಮೊದಲನೇ ಸರ್ತಿ ಅಲ್ಲ. ಮೊದಲನೇ ಸರ್ತಿ ಹೋಗಿದ್ದಾನೆ, ಬದಲಾದ್ನ. ಹಾಂ, ಅವನಲ್ಲಿರೋ ಸಿಟ್ಟು ಜಾಸ್ತಿ ಆಯಿತು, ಹಠ ಜಾಸ್ತಿ ಆಯಿತು, ಕೋಪ ಜಾಸ್ತಿ ಆಯಿತು, ನಮ್ಮ ಕೈ ತಪ್ಪಿ ತುಂಬ ದೂರ ಹೋದ. ಸಿಸ್ಟರ್, ಅದೇ ಥರ ಆಗುತ್ತೇನೋ ಅನ್ನೋ ಹೆದರಿಕೆ ಅಷ್ಟೇ. ಅಲ್ಲ ಸಿಸ್ಟರ್, ಅವನಿಗೆ ಶಿಕ್ಷೆ ಆಗುತ್ತೆ, ಸರಿ, ನಾನು ಒಪ್ಕೋತೀನಿ. ಅದ್ರ ಜೊತೆಗೆ ಅವನ ಒಳಗಡೆ ಇರೋ ಸೇಡು ಜಾಸ್ತಿ ಆಗ್ತಾ ಹೋಗುತ್ತೆ. ಅವನ ಕೋಪ ಯಾರ ಮೇಲೆ ತಿರುಗುತ್ತೋ, ಯಾರ ಮೇಲೆ ಹೋಗಿ ಬೀಳುತ್ತೋ, ಅದು ಬೆಂಕಿಯಾಗಿ ಪರಿವರ್ತನೆ ಆಗಿ ಯಾರನ್ನೆಲ್ಲ ಸುಡುತ್ತೋ. ಏನಣ್ಣ ನೀನು ಹೇಳ್ತಾ ಇರೋದು? ಹಾಂ, ಅವನು ನಮ್ಮ ಮನೆಯವ್ರ ಜೀವದ ಜೊತೆ ಆಟ ಆಡ್ತಾ ಇರೋದನ್ನ ನೋಡಿಕೊಂಡು ನಾನು ಸುಮ್ಮನೆ ಇರಬೇಕು ಅಂತ ಹೇಳ್ತಾ ಇದೆಯಾ? ಅದೇ ತಾನೇ ನೀನು ಮಾತನಾಡ್ತಾ? ನಾನು ಮಾಡಿದ್ದು ಸರಿಯಾಗಿದೆ ಅಣ್ಣ. ಇನ್ನು ಮುಂದೆ ಅವನು ಈ ಥರ ಏನಾದರೂ ಮಾಡಿದರೆ ಅವನಿಗೆ ಶಿಕ್ಷೆ ಆಗುತ್ತೆ ಅನ್ನೋ ಭಯ ಇರುತ್ತೆ. ಯಾವಾಗ ಬೇಕಾದರೂ ಯಾರ ಜೀವದ ಜೊತೆ ಆಟ ಆಡಬಹುದು ಅನ್ನೋ ಮೊಂಡು ಧೈರ್ಯ ಇದೆಯಲ್ಲ, ಅದು ಮುರಿಬೇಕಾಗಿತ್ತು. ಅದಕ್ಕೆ ಅಣ್ಣ ನಾನು ಹೀಗೆಲ್ಲ ಮಾಡಿದ್ದು. ಈ ಸ್ಟೆಪ್ಸಲ್ಲಿ ಅವನು ಚಿಕ್ಕವನಿದ್ದಾಗಲೇ ಆಗಬೇಕಾಗಿತ್ತು ಸಿಸ್ಟರ್. ಈಗ ಬೆಳೆದು ಬಿಟ್ಟಿದ್ದಾನವ. ಮರನ ಬಗ್ಸೋಕ್ಕಾಗತ್ತಾ? ಅದು ಮುರಿದೋಗುತ್ತೆ, ಇಲ್ಲ ಯಾರ ಮೇಲಾದರೂ ಮುರ್ಕೊಂಡು ಬೀಳುತ್ತೆ. ತನಗೇನೂ ತೊಂದರೆ ಆದರೂ ಪರವಾಗಿಲ್ಲ, ನಿಮ್ಮನ್ನೆಲ್ಲ ಮುಗಿಸ್ತೀನಿ ಅಂತ ಹಠ ತೊಟ್ಟವನಿಗೆ ಏನು ಮಾಡ್ತೀಯ ಹೇಳು? ಆಗ ಅವನು ಯಾರ ಮಾತು ಕೇಳಲ್ಲ, ಯಾರಿಗೂ ಬಗ್ಗಲ್ಲ, ಯಾರು ಅವನ್ನ ತಡೆದು ನಿಲ್ಸೋಕ್ಕೂ ಆಗಲ್ಲ ಸಿಸ್ಟರ್. ಎತ್ತ ತಾಯಿಯಾದ ನಿನ್ನನ್ನೇ ಕತ್ತಿ ಹಿಡಿದು ಆಚೆಗೆ ತಳ್ಳಿದವನು, ಎತ್ತಿ ಆಡಿಸಿದ ಮಾವಂಗೆ ಒಂದು ತೊಟ್ಟು ನೀರು ಕೊಡದೆ ಸತಾಯಿಸಿದವನು ಅವನು ಮನುಷ್ಯನ ಅಲ್ಲ ಸಿಸ್ಟರ್, ಅವನು ಮನುಷ್ಯನ ಅಲ್ಲವ. ಅಲ್ಲ, ನಿಜ ಹೇಳಬೇಕು ಅಂದರೆ ಈ ಶಿಕ್ಷೆಗಿಂತ ಅವನ ಒಳಗಡೆ ಸೇಡಿದೆಯಲ್ಲ ಬೆಳೀತಾ ಇರೋದು, ಅದ್ರ ಬಗ್ಗೆ ನನಗೆ ಭಯ ಹುಡ್ತಾ ಇದೆ. ನಿನ್ನ ಕಾಡ್ಗಿಚ್ಚಿನ ಕತೆ ಗೊತ್ತಲ್ಲ, ಅದು ಸುಡ್ತಾ 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 ಎದುರುಗಡೆ ಇದ್ದದ್ದನ್ನ ಎಲ್ಲ ಸುಡ್ತಾ ಬರುತ್ತೆ. ಯಾರನ್ನು ಉಳಿಸಲ್ಲ, ಯಾವುದನ್ನು ಉಳಿಸಲ್ಲ, ಅದಕ್ಕೆ ಸೇಡು ಮಾತ್ರ ಕಾಣ್ತಾ ಇರುತ್ತೆ ಸಿಸ್ಟರ್. ಒಬ್ಬ ತಾಯಿ ತನ್ನ ಸ್ವಂತ ಮಗನ್ನ ಪೊಲೀಸವ್ರಿಗೆ ಒಪ್ಪಿಸ್ತಾಳೆ ಅಂತಂದ್ರೆ ಅದಕ್ಕಿಂತ ದೊಡ್ಡ ಶಿಕ್ಷೆ ಆ ತಾಯಿಗಿಲ್ಲ ಅಣ್ಣ. ನಾನಿಲ್ಲಿ ಪ್ರತಿದಿನ ಒಳಗೆ ಸಾಯ್ತಾ ಇದ್ದೀನಿ, ಹಾಗಂತ ಅವನ್ ಸಾಯ್ಬೇಕು ಅಂತಲ್ಲ. ಅವನ್ ಕ್ರೌರ್ಯ, ಅವನ್ ಒಳಗಿರೋ ಕೆಟ್ಟತನ ಇದೆಯಲ್ಲ, ಅದು ಸಾಯ್ಬೇಕು ಅಂತ. ಹಾಗಾಗ್ಬೇಕು ಅಂದ್ರೆ ಅವನ್ ಮಾಡಿದ್ದಕ್ಕೆ ಶಿಕ್ಷೆ ಅವನಿಗಾಗ್ಲೇಬೇಕು. ಈ ಸಲ ಅವನ್ ತಾಯಿಯಾಗಿ ಅಲ್ಲ ಅಣ್ಣ, ಈ ಮನೆ ಹಿರಿಯವಳಾಗಿ ನಿಂತಿದ್ದೀನಿ. ಈ ಮನೆ ಮತ್ತೆ ಭಯದಲ್ಲಿ ಬದುಕಬಾರ್ದು ಅಂತಂದ್ರೆ ಯಾರಾದರೂ ಒಬ್ರು ಗಟ್ಟಿ ನಿರ್ಧಾರ ತಗೋಬೇಕಾಗಿತ್ತು. ಆ ನಿರ್ಧಾರ ನಾನು ತಗೊಂಡಿದ್ದೀನಿ. ಅವನಿಗೆ ಶಿಕ್ಷೆ ಆಗೋವರೆಗೂ ನಾನು ಇದರಿಂದ ಹಿಂದೆ ಸರಿಯಲ್ಲ ಅಣ್ಣ. ಅಯ್ಯೋ ದೇವ್ರೆ, ಒಳ್ಳೆತನ ಇರಬೇಕು, ಆದರೆ ಈ ಮಟ್ಟಕ್ಕ ಅಲ್ಲ. ಅವನಿಗೆ ಹೆತ್ತ ತಾಯಿ ನೋವು ಸಂಕಟ ಅರ್ಥ ಆಗುತ್ತಾ, ಅಥವಾ ಇದೇ ನೋವು ಮತ್ತಷ್ಟು ಸೇಡಾಗಿ ಪರಿವರ್ತನೆಗೊಳ್ಳುತ್ತಾ? ದೇವ್ರೆ, ಹಾಗಾದರೆ ನನ್ನ ತಂಗಿ ಗತಿ? ಸರಿ, ಎಷ್ಟೊತ್ತು ಅಂತ ವೇಟ್ ಮಾಡ್ತೀರಾ? ಬನ್ನಿ ಊಟ ಮಾಡಿ. ಮಮ್ಮಿ ಪ್ಲೀಸ್ ಮಮ್ಮಿ, ಮತ್ತೆ ಇನ್ನೊಂದ್ಸತಿ ಪಪ್ಪಂಗೆ ಫೋನ್ ಮಾಡಿ. ಹ್ಞೂ ಮಮ್ಮಿ, ಪ್ಲೀಸ್ ಮಮ್ಮಿ. ಇಲ್ಲ ಕಂದ, ಆಗ್ಲೇ ಮಾತಾಡಿದ್ರಲ್ಲ. ಮಮ್ಮಿ ಪ್ಲೀಸ್ ಮಮ್ಮಿ, ಇನ್ನೊಂದ್ಸತಿ ಮಮ್ಮಿ ಪ್ಲೀಸ್ ಮಮ್ಮಿ. ಮಮ್ಮಿ ಪ್ಲೀಸ್ ಮಮ್ಮಿ. ಸರಿ ಸರಿ ಸರಿ. ಸರ್, ನೀವು ಹೇಳಿದ ಕೆಲಸ ಎಲ್ಲ ಪ್ರೋಸೆಸ್ ಆಗ್ತಾ ಇದೆ. ಇನ್ 2 ಅವರ್ಸಲ್ಲಿ ಅಪ್ಡೇಟ್ ಮಾಡ್ತೀನಿ ಸರ್. ಓಕೆ. ಭೂಮಿಕಾ, ಹಲೋ ಪಪ್ಪ, ಮತ್ತೆ ನಾವೇ ಮಾತಾಡ್ತಿರೋದು. ಮತ್ತೆ ನೀವಾ? ಏನ್ರೋ ಮಾಡ್ತಾ ಇದ್ದೀರಾ? ಊಟ ಮಾಡಲಿಲ್ವಾ? ಇಲ್ಲ ಪಪ್ಪ, ಮಾಡಿಲ್ಲ. ಯಾಕೆ? ನಿಮಗೆ ವೇಟ್ ಮಾಡ್ತಿದೀವಿ.
ನಾನು ಹೇಳಿದ್ನಲ್ಲ ಇವತ್ತು ಪಪ್ಪನಿಗೆ ಸ್ವಲ್ಪ ಕೆಲಸ ಜಾಸ್ತಿ ಇದೆ, ಕೆಲಸ ಮುಗಿಸ್ಬರ್ತೀನಿ, ನಿಮ್ಮ ಪಾಡೆ ನೀವು ಊಟ ಮಾಡಿ. ಇಲ್ಲ ಪಾಪ, ನೀವು ಬಂದ್ರೇನೆ ನಾವು ಊಟ ಮಾಡೋದು. ನೀವು ಬರೋವರೆಗೂ ನಾವು ಕಾಯ್ತಾನೆ ಇರ್ತೀವಿ ಪಪ್ಪ. ನೀವು ಯಾಕೋ ಬರ್ತಾ ಬರ್ತಾ ಜಾಣ್ ಮಕ್ಕಳಾಗ್ತಾಯಿಲ್ಲ, ಹಠಮಾರಿಗಳಾಗ್ತಾ ಇದ್ದೀರಾ. ಊಟ ಮಾಡಿ ಮೊದಲು. ಪಾಪ ಪ್ಲೀಸ್ ಮೊದಲು ನೀವು ಬನ್ನಿ, ಆಮೇಲೆ ನಾವು ಊಟ ಮಾಡ್ತೀವಿ. ಸರಿ, ಮಮ್ಮಿಗೆ ಫೋನ್ ಕೊಡಿ. ಕ್ಯೂ ಹಾಗತ್ತ ಮಾರೆ. ಏನು ಭೂಮಿಕಾ ಅವ್ರದ್ದೆಲ್ಲ ಕತೆ? ಇಲ್ಲ, ನಾನು ಎಷ್ಟು ಹೇಳಿದ್ರು ಕೇಳ್ತಿಲ್ಲ, ಹಠ ಮಾಡ್ತಿದ್ದಾರೆ ನೀವು ಬರೋ ತನಕ ಊಟ ಮಾಡಲ್ಲ ಅಂತ. ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದಾರೆ. ಇನ್ಫ್ಯಾಕ್ಟ್ ಇಬ್ರು ಸೇರ್ಕೊಂಡು ಒಂದು ಪಾರ್ಟಿ ಹೋಗ್ಬಿಟ್ಟಿದ್ದಾರೆ. ಪ್ಲೀಸ್ 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 ನೀವು ಬೇಗ ಬರೋದಕ್ಕೆ ಟ್ರೈ ಮಾಡಿ. ಸರಿ, ಈಗಲೇ ಹೊರಡ್ತೀನಿ. ಓಕೆ, ಥ್ಯಾಂಕ್ ಯು. ಬರ್ತಾರಂತ? ಬರ್ತಿದ್ದಾರೆ. ಅವ್ರು ಬರೋ ತನಕ ನಾನು ಫ್ರೂಟ್ಸ್ ಕಟ್ ಮಾಡ್ಕೊಡ್ತೀನಿ, ಬಾಯಿ ಮುಚ್ಕೊಂಡು ತಿನ್ಬೇಕು, ಇಲ್ಲ ಹಂಗೆ ಹೇಳಂಗಿಲ್ಲ, ಸರಿನಾ? ಅರ್ಥ ಬಾಸ್ ಹೋದ್ಮೇಲೆ ನಮ್ಗೇನು ಕೆಲಸ? ನಡಿ ಹೋಗೋಣ. ಏಯ್ ಕೂತ್ಕೊಳ್ಳೋ. ಬೇರೆ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ತಾನೆ, ಅವರೆಲ್ಲ ಸರಿಯಾಗಿ ಕೆಲಸ ಮಾಡಿದಾರೋ ಇಲ್ವಾ ಅಂತ ನೋಡ್ಕೊಳ್ಳೋದು ನಿನ್ನ ಜವಾಬ್ದಾರಿ, ಆಯಿತಾ? ನಾನು ಮನೆಗೆ ಹೋಗೋದ್ರೊಳಗಡೆ ಮೇಲ್ ನನಗೆ ಬಂದಿರಬೇಕು. ಫಸ್ಟ್ ಕೆಲಸ ಮುಗಿಸು. ಅಲ್ಲ ನೀನು ಏಯ್ ಕೆಲಸ ಮಾಡ. ಬಾಯ್. ಅರ್ಥ ಒಂದು ಕೆಲಸ ಮಾಡು, ನೀನೆಲ್ಲ ಕಂಪ್ಲೀಟ್ ಮಾಡಿ ಮೇಲ್ ಮಾಡೋಕ್ಕೆ ಮುಂಚೆ ನನಗೊಂದು ಕಾಪಿ ಕಳಿಸು, ಚೆಕ್ ಮಾಡ್ತೀನಿ. ಹಾಂ ಓಕೆನಾ? ಆಮೇಲೆ ನಾನು ಗೆಳೆಯನಿಗೆ ಅಪ್ಡೇಟ್ ಮಾಡ್ತೀನಿ. ಬರಲಾ? ಆನಂದ್ ಬ್ರೋ, ನೀವೆಲ್ಲ ಹೋಗ್ತಾ ಇದ್ದೀರಾ? ನೋಡಿ ಆನಂದ್ ಬ್ರೋ, ನೀವಿಲ್ಲ ಅಂದರೆ ಫುಲ್ ಬೋರ್ ಹೊಡಿಯುತ್ತೆ, ಆಮೇಲೆ ನಾವೆಲ್ಲ ಹೊಟ್ಬಿಡ್ತೀವಿ ಅಷ್ಟೇ. ಪಾರ್ಥ, ನಾನು ಸುಮ್ಮನೆ ತಮಾಷೆ ಮಾಡಿದೆ ಕಣ, ಹೋಗ್ಬಿಡಲ್ಲ. ಅಂದರೆ ಇದು ಗೆಳೆಯ ನಿಮ್ಮನ್ನೆಲ್ಲ ನೋಡ್ಕೊಳ್ಳಿ ಅಂತ ನಾನು ಬಿಟ್ಟು ಹೋಗಿದ್ದಾನೆ. ಸೂಪರ್ವಿಷನ್ನು. ಯಾಕೆ ಆನಂದ್ ಬ್ರೋ, ಏನಾಯಿತು? ಏನು ಮಾಡೋದು, ಮನೆಗೆ ಹೋಗ್ಬೇಡ, ಮುಗಿಸ್ಬಿಟ್ಟು ಹೋಗೋಂತೀವನ್ ಅಂತಾನೆ. ಬೇಗ ಬನ್ನಿ ಅಂತ ಅವಳಂತಾಳೆ. ಬಿಸಿ ತುಪ್ಪ ನುಂಗಾಗಿಲ್ಲ, ಬಿಡೋಂಗಿಲ್ಲ. ಆನಂದ್ ಬ್ರೋ, ಬಾಯಲ್ಲಿ ಬಿಸಿ ತುಪ್ಪ ಇದ್ರು ಮೈಂಡ್ನ ಕೂಲಾಗಿ ಇಟ್ಕೋಬೇಕು, ಅದೇ ಅಲ್ವಾ ಲೈಫು. ನಾನು ಕಣ ಸಕ್ಕತ್ತಾಗಿ ಮಾತಾಡ್ತೀಯ ನೀನು. ಇದು ಟ್ರ್ಯಾಪ್ ಇದು ತಿಳ್ಕೊ. ಆನಂದ್ ಬ್ರೋ, ನಿಮ್ಮ ಕಷ್ಟ ಯಾರಿಗೂ ಅರ್ಥ ಆಗಲ್ಲ. ಆ್ಯಕ್ಚುಲಿ ನಿಮ್ಮ ಪ್ರಾಬ್ಲಮ್ಮೇ ಬೇರೆ. ಅಂದರೆ ನೋಡಿ, ನೀವು ಯಾವಾಗಲೂ ಎಷ್ಟೊಂದು ಕಾಮಿಡಿ ಮಾಡ್ತಾ ಇರ್ತೀರಾ, ಆದರೆ ನಿಮ್ಮ ಲೈಫ್ ಮಾತ್ರ ಎಷ್ಟೊಂದು ಟ್ರ್ಯಾಜಿಡಿ ಆಗಿದೆ. ಈ ಸಂಸಾರ ಅನ್ನೋದೇ ಹಾಗೆ ಕಣೋ, ಒಂಥರ ಬಬಲ್ ಗಮ್ ಇದ್ದಂಗೆ. ಫಸ್ಟ್ ಬಾಯಿಗೆ ಹಾಕೊಂಡಿದ್ದ ತಕ್ಷಣ ಸ್ವೀಟ್ ಆಗಿರುತ್ತೆ, ಹೋಗಿತಾ ಇದ್ರೆ ಮೆತ್ತಿಗಿರುತ್ತೆ, ಹೋಗ್ತಾ 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 ರಬ್ಬರ್ ಆದಂಗೆ ಆಗೋಗಿರುತ್ತೆ. ಹೋಗಿತಾನೇ ಇರಬೇಕು. ಬಾಯಿಗೆ ಹಾಕ್ಕೊಂಡಿರ್ತಲ್ಲ, ಆ ತಪ್ಪಿಗೆ ಹೋಗ್ತಿಂಗಿಲ್ವಲ್ಲ, ತಾಕೊಂಡು ಹೋಗ್ಬೇಕಾಗ್ತದೆ.